ತಂಗಿನ ಒಂದೊಂದು ನಿಮಿಷ ಕೊಟ್ಟಿಲ್ಲ ಸರ್ ಅವನು. ಇವಾಗ ನನ್ನ ತಂಗಿನೇ ಇಲ್ಲ ಸರ್. ಚಿಕ್ಕ ಮಗು ಥರ ಈ ಕೈಗಳಲ್ಲಿ ಎತ್ತಿ ಬೆಳೆಸಿದ್ದೀನಿ ಸರ್. ಇವಾಗ ಅವಳಿಗೆ ನನ್ನ ಮಣ್ಣ ಸಿಕ್ಕಲ್ಲ ಸರ್. ಅವಳಿಗೆ 1 ವರ್ಷದ ಮಗು ಇದ್ದಾಳೆ ಸರ್, 1 ವರ್ಷದ ಮಗು. ಆ ಮಗುಗೆ ಯಾರು ಸರ್ ಆಗ್ತಾರೆ? ಆ ಮಗುಗೆ ಅಮ್ಮನೇ ಇಲ್ಲ ಸರ್. ಇವಾಗ ಯಾರು ಸರ್ ಅವಳಿಗೆ ನ್ಯಾಯ ಕೊಡ್ಸೋದು ಯಾರು ಸರ್? ಪೋಷಕರ ವಿರೋಧದ ನಡುವೆಯೂ ಇನ್ಸ್ಟಾಗ್ರಾಂ ರೀಲ್ಸ್ ಮೂಲಕ ಪರಿಚಯವಾಗಿ ಪ್ರೀತಿಸಿ ಮದುವೆಯಾಗಿದ್ದ ದಂಪತಿಯ ಸಂಸಾರ ಕೇವಲ 3 ವರ್ಷಕ್ಕೆ ಕೊಲೆಯಲ್ಲಿ ಅಂತ್ಯವಾಗಿರುವ ಭೀಕರ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮೆಂಡಹಳ್ಳಿ ಹೊರವಲಯದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಕೈವಾರ ಮೂಲದ 25 ವರ್ಷದ ಯೋಗಿನಿ ಕೊಲೆಯಾದ ದುರ್ದೈವಿಯಾಗಿದ್ದು, ಬ್ಯಾಲಹಳ್ಳಿ ಗ್ರಾಮದ 30 ವರ್ಷದ ಗಣೇಶ್ ಎಂಬಾತನೇ ತನ್ನ ಪತ್ನಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ ಆರೋಪಿಯಾಗಿದ್ದಾನೆ. ಆರೋಪಿ ಗಣೇಶ್ ಪತ್ನಿಯನ್ನ ಚಾಕುವಿನಿಂದ ಬರ್ಬರವಾಗಿ ಹತ್ಯೆ ಮಾಡಿದ ನಂತರ ತಾನೇ ಮಾಲೂರು ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ಕೈವಾರದ ಯೋಗಿನಿ ಮತ್ತು ಬ್ಯಾಲಹಳ್ಳಿಯ ಗಣೇಶ್ ಮೊದಲು ಕಾಲೇಜಿನಲ್ಲಿ ಸ್ನೇಹಿತರಾಗಿದ್ದರು. ಬಳಿಕ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡುವ ಮೂಲಕ ಇವರ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು. ಇಬ್ಬರದ್ದು ಬೇರೆ ಬೇರೆ ಜಾತಿಯಾಗಿದ್ದರಿಂದ ಆರಂಭದಲ್ಲಿ ಪೋಷಕರು ಮದುವೆಗೆ ನಿರಾಕರಿಸಿದರು. ಆದರೆ ಒಬ್ಬರನ್ನೊಬ್ಬರು ಬಿಟ್ಟಿರಲಾರೆವು, ಇಲ್ಲದಿದ್ರೆ ಸಾವಿಗೆ ಶರಣಾಗುತ್ತೇವೆ ಎಂದು ಇಬ್ಬರು ಪಟ್ಟು ಹಿಡಿದಿದ್ದರಿಂದ 3 ವರ್ಷಗಳ ಹಿಂದೆ ಚಿಂತಾಮಣಿಯಲ್ಲಿ ಹಿರಿಯರ ಹಾಗೂ ಪೊಲೀಸರ ಸಮ್ಮುಖದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡಲಾಗಿತ್ತು. ಮದುವೆಯಾಗಿ 1 ವರ್ಷದ ನಂತರ ಹೆಣ್ಣು ಮಗು ಜನಿಸಿದ ಬೆನ್ನಲ್ಲೇ ಚಾಲಕನಾಗಿದ್ದ ಗಣೇಶ್ ತನ್ನ ಅಸಲಿ ರೂಪ ತೋರಿಸಲು ಆರಂಭಿಸಿದನಂತೆ. ಬೆಂಗಳೂರಿನ ಆವಲಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದ ಈತ ಸರಿಯಾಗಿ ಸಂಸಾರ ನೋಡಿಕೊಳ್ಳದೆ ಗಾಂಜಾ ಹಾಗೂ ಮದ್ಯದ ವ್ಯಸನಿಯಾಗಿದ್ದ ಎಂದು ಕೇಳಿಬಂದಿದೆ. ಜೊತೆಗೆ ಈತನ ಮೇಲೆ ಈ ಹಿಂದೆ ಗಾಂಜಾ ಮತ್ತು ಕಳವು ಪ್ರಕರಣಗಳು ದಾಖಲಾಗಿದ್ದವು. ಪತ್ನಿ ಯೋಗಿನಿ ಬೇರೆ ಯಾರ ಜೊತೆಯೋ ಫೋನ್ನಲ್ಲಿ ಮಾತನಾಡುತ್ತಾಳೆ ಎಂದು ಪ್ರತಿದಿನ ತಡರಾತ್ರಿಯವರೆಗೂ ಜಗಳ ತೆಗೆದು ದೈಹಿಕ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದನಂತೆ. ಗಂಡನ ಕಾಟ ತಾಳಲಾರದೆ ಯೋಗಿನಿ ಕಳೆದ 1 ವಾರದ ಹಿಂದೆಯಷ್ಟೇ ತನ್ನ 1.5 ವರ್ಷದ ಮಗುವಿನೊಂದಿಗೆ ಕೈವಾರದ ತವರು ಮನೆಗೆ ಬಂದಿದ್ದಳು. ಸ್ವಾವಲಂಬಿ ಜೀವನ ನಡೆಸಲು ಮುಂದಾಗಿದ್ದ ಯೋಗಿನಿ ಬುಧವಾರ ಕೋಲಾರದ ನರಸಾಪುರ ಕೈಗಾರಿಕಾ ಪ್ರದೇಶದ ಖಾಸಗಿ ಕಂಪನಿಯೊಂದಕ್ಕೆ ಕೆಲಸದ ಸಂದರ್ಶನಕ್ಕೆ ತೆರಳಿದ್ಲು. ವಿಷಯ ತಿಳಿದ ಗಣೇಶ್ ಸಂಜೆ ವೇಳೆ ಅವಳನ್ನ ಮಾತನಾಡಿಸುವ ಸೋಗಿನಲ್ಲಿ ಮಿಂಡಹಳ್ಳಿ ಹೊರವಲಯಕ್ಕೆ ಕರೆದೊಯ್ದಿದ್ದಾನೆ. ಅಲ್ಲಿ ಮತ್ತೆ ನೀನು ಬೇರೆ ಯಾರನ್ನೋ ಪ್ರೀತಿಸ್ತಾ ಇದ್ದೀಯಾ ಎಂದು ಜಗಳ ತೆಗೆದು ತನ್ನ ಬಳಿಯಿದ್ದ ಚಾಕುವಿನಿಂದ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಸತ್ತು ಮಲ್ಕೊಂಡಿರೋದು ನನ್ನ ತಂಗಿಗೆ ಇಂಟರ್ಕಾಸ್ಟ್ ಮ್ಯಾರೇಜ್ ಆಯಿತು. ಅವರು ಇಂಟರ್ಕಾಸ್ಟ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಒಪ್ಕೊಂಡಿಲ್ಲ ಗಂಡಿನ ಕಡೆಯವರು. ಸರಿ ಅಂದ್ಬಿಟ್ಟು ಹುಡುಗಿ ಇಬ್ಬರು ಬಂದು ನಮ್ಮ ಮನೇಲಿ ಇದ್ದರು. 1 ವರ್ಷ ನಮ್ಮ ತಂದೆ ನಮ್ಮ ತಾಯಿ ಇಬ್ಬರೂ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಂಡು ಬೈಕ್ ಕೊಡಿಸಿದ್ದಾರೆ, ಫೋನ್ ಕೊಡಿಸಿದ್ದಾರೆ, ಊಟ ಎಲ್ಲ ಹಾಕಿದ್ದಾರೆ. ಆದರೆ ನಿನ್ನೆ ನನ್ನ ತಂಗಿ ಅನುಮಾನ ಜಾಸ್ತಿ, ಅವನು ಅನುಮಾನ ಪಡ್ತಾನೆ ಅಂತ ಅಂದ್ಬಿಟ್ಟು ನನ್ನ ತಂಗಿ ತವ್ರ ಮನೆಗೆ ಬಂದು ಅವರಪ್ಪ ಚಿಕ್ಕಪ್ಪ ಅವ್ರ ಹತ್ರ ಏನೋ ಕೇಳಿ ಮಾತಾಡ್ಕೊಂಡು ಹೋಗೋಣ ಅನ್ನೋಷ್ಟೊತ್ತಿಗೆ ನಿನ್ನೆ ಇಂಟರ್ವ್ಯೂಗಂತ ಹೋಗಿದ್ರೆ ಅಲ್ಲಿ ಹುಡ್ಕೊಂಡು ಹೋಗಿ ಅವನು ಕರ್ಕೊಂಬಂದು ಅವಳನ್ನ ಕತ್ಕೊಯ್ದ್ಬಿಟ್ಟು ಸಾಯಿಸಾಕ್ಬಿಟ್ಟು ನಮ್ಮ ಮಮ್ಮಿಗೆ ಫೋನ್ ಮಾಡಿಬಿಟ್ಟು ನಿನ್ನ ಮಗಳನ್ನ ಸಾಯಿಸ್ಬಿಟ್ಟಿದ್ದೀನಿ, ಹೋಗಿ ನೋಡ್ಕೊಳ್ರಿ ಅಂತ ಹೇಳಿದ್ದಾನೆ. ಅವರು ಕ್ಯಾಸ್ಟ್ ಬೇರೆ ಅದರಲ್ಲೂ ಅವರು ಜಾಸ್ತಿ ಹಿಂಸೆ ಕೊಡೋನು. ನನ್ನ ತಂಗಿ ನಮ್ಮ ಮನೆಗೆ ಯಾರಿಗೂ ಬರಬಾರ್ದೇ ಇತ್ತು. ಮನೆಗೆ ಬಂದರೆ ಯಾಕೆ ಬಂದರೆ ಏನಕ್ಕೆ ಹೋದೆ ಅಂತ ಅಂದ್ಬಿಟ್ಟು ಎಲ್ಲ ಜಾಸ್ತಿ ಅನುಮಾನ ಪಡೋನು, ಹೊಡಿಯೋನು. ಅದು ಅಲ್ಲದೆ ಅವನಿಗೆ ಡ್ರಗ್ಸು ಅದೆಲ್ಲ ಗಾಂಜಾ ಅದೆಲ್ಲ ಸೇರ್ತಾಯಿದ್ನು. ನನ್ನ ಬಗ್ಗೆನೂ ಏನೇನೋ ಹೇಳೋನು ಅವನು. ನನ್ನ ತಂಗಿನೂ ಒಂದೊಂದು ನಿಮಿಷ ಕೊಟ್ಟಿಲ್ಲ ಸರ್ ಅವನು. ಇವಾಗ ನನ್ನ ತಂಗಿನೇ ಇಲ್ಲ ಸರ್. ಚಿಕ್ಕ ಮಗು ಥರ ಈ ಕೈಗಳಲ್ಲಿ ಎತ್ತಿ ಬೆಳೆಸಿದ್ದೀನಿ ಸರ್. ಇವಾಗ ಅವಳಿಗೆ ನನ್ನ ಮಣ್ಣ ಸಿಕ್ಕಲ್ಲ ಸರ್. ಅವಳಿಗೆ 1 ವರ್ಷದ ಮಗು ಇದ್ದಾಳೆ ಸರ್, 1 ವರ್ಷದ ಮಗು. ಆ ಮಗುಗೆ ಯಾರು ಸರ್ ಆಗ್ತಾರೆ? ಆ ಮಗುಗೆ ಅಮ್ಮನೇ ಇಲ್ಲ ಸರ್. ಇವಾಗ ಯಾರು ಸರ್ ಅವಳಿಗೆ ನ್ಯಾಯ ಕೊಡ್ಸೋದು ಯಾರು ಸರ್? ಯಾರು ಸರ್? ಧೈರ್ಯವಾಗಿ ಫೋನ್ ಮಾಡಿಬಿಟ್ಟು ಸಾಯಿಸ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ನಮ್ಮ ಮಗು ಥರ ಎಷ್ಟು ಗಿಣಿ ಸಾಕ್ದಂಗೆ ಸಾಕಿ ಗಿಡಗನ ಕೈ ಕೊಟ್ಟಂಗೆ ಆಯ್ತಲ್ಲ ಸರ್. ನಮ್ಗೆ ಯಾರು ಸರ್ ಇವಾಗ? ಅವ್ರದ್ದು ಕೊಲ್ಲಾರು, ನಾವು SC ಸರ್. 3 ವರ್ಷ ಆಯಿತು ಸರ್. ಇಂಟರ್ಕಾಸ್ಟ್ ಮ್ಯಾರೇಜು ಇದೆಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ, ಅಗ್ರಿಮೆಂಟ್ ಎಲ್ಲ ಹಾಕ್ಕೊಂಡಿದ್ದಾರೆ. ಮತ್ತೆ ನೋಡಿದ್ರೆ ರಿಜಿಸ್ಟರ್ ಎಲ್ಲ ಮಾಡಿಸಿದ್ಮೇಲೆ ಈ ಥರ ಮಾಡಿದ್ದೀವಿ ಸರ್. ನರಸಾಪುರ ಆ ಸೈಡು ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ ಸರ್. ನರಸಾಪುರ ಆ ಕಡೆ ಎತ್ಕೊಂಡು ಹೋಗಿ ಕತ್ತು ಕೊಯ್ದಾಕಿದ್ದಾರೆ. 5 ಗಂಟೆ ಹಂಗೆ ಕೊಯ್ದು ನಮಗೆ 7:15 ಫೋನ್ ಮಾಡಿರೋದು. ಅವ್ರು ಫೋನ್ ಮಾಡಿದ್ರೆ ರೆಕಾರ್ಡ್ ಏನಾದರೂ ಇದೆ ಸರ್.
ಘಟನೆಯ ನಂತರ ಮೃತದೇಹವನ್ನ ಕೋಲಾರ ಜಿಲ್ಲಾಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿತ್ತು. ಪರೀಕ್ಷೆಯ ಬಳಿಕ ನೊಂದ ಪೋಷಕರು ಮತ್ತು ಸಂಬಂಧಿಕರು ಯೋಗಿನಿಯ ಶವವನ್ನ ಬ್ಯಾಲಹಳ್ಳಿಯಲ್ಲಿ ಇರುವ ಆರೋಪಿ ಗಣೇಶ್ನ ಮನೆ ಮುಂದೆ ಇಟ್ಟು ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನಾ ಧರಣಿ ನಡೆಸಿದರು. ಸ್ಥಳಕ್ಕೆ ಆಗಮಿಸಿದ ಪಿಎಸ್ಐ ಶಾಬುದ್ದೀನ್ ಮತ್ತು ಸಿಬ್ಬಂದಿ ಯಾವುದೇ ಘರ್ಷಣೆ ನಡೆಯದಂತೆ ಮುಂಜಾಗ್ರತೆ ವಹಿಸಿ ಹಿರಿಯರ ಸಮ್ಮುಖದಲ್ಲಿ ಸಂಧಾನ ನಡೆಸಿ ಧರಣಿ ಅಂತ್ಯಗೊಳಿಸಿದ್ದಾರೆ. ತದನಂತರ ಕೈವಾರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಮಾಲೂರು ತಹಸೀಲ್ದಾರ್ ರೂಪಾ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ತೀವ್ರ ಬಡತನದಲ್ಲಿ ಇರುವ ಯೋಗಿನಿ ಕುಟುಂಬಕ್ಕೆ ಹಾಗೂ ಅನಾಥವಾಗಿರುವ 1.5 ವರ್ಷದ ಹೆಣ್ಣು ಮಗುವಿಗೆ ಸರ್ಕಾರದಿಂದ ಸಿಗಬೇಕಾದ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ. ಗಣೇಶ್ ಅನ್ನೋರ ವೈಫು ಯೋಗಿನಿ ಅನ್ನೋರದು ಒಂದು ಕೊಲೆ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ ಪೊಲೀಸ್ ಠಾಣೆಯಿಂದ ಇನ್ಫಾರ್ಮೇಷನ್ ಬಂತು. ಅದು 7 ವರ್ಷದ ಒಳಗಡೆ 2 ವರ್ಷ ಆಗಿದೆ ಮದುವೆ ಆಗಿ ಅಂತ ಅವ್ರ ಪೇರೆಂಟ್ಸ್ ತಿಳಿಸಿದ್ದಾರೆ. ಲವ್ ಮ್ಯಾರೇಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ತೊಂದರೆ ಕೊಡ್ತಾಯಿದ್ರು ಅಂತ ಅವ್ರ ಪೇರೆಂಟ್ಸು ತುಂಬ ಗೋಗರ್ದಿದ್ದಾರೆ. ಮತ್ತು ಅದನ್ನು ಶವ ತನಿಖೆಗೆ ಒಳಪಡಿಸ್ತಾ ಇದ್ದೀವಿ. ಇನ್ಕ್ವೆಸ್ಟಲ್ಲಿ ಏನಿದೆ ಅದು ರಿಪೋರ್ಟ್ ಮಾಡಿ ಕಾನೂನಾತ್ಮಕವಾಗಿ ಏನು ಕ್ರಮ ವಹಿಸಬೇಕು ಅದನ್ನು ಪೊಲೀಸರಿಗೆ ಡೈರೆಕ್ಷನ್ಸ್ ಕೊಡೋಕ್ಕೆ ಸಂಬಂಧಪಟ್ಟಂತೆ ಇದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದೆ. ಎರಡನೇದು ಇವರು ಚಿಂತಾಮಣಿ ತಾಲೂಕು ಕೈವಾರದವರು ಹೆಣ್ಣು ಮಗು ಅಂತ ಹೇಳುತ್ತೆ. ಅದಕ್ಕೊಂದು ಹೆಣ್ಣು ಮಗುನೂ ಇದೆ, 1.5 ವರ್ಷದ ಒಂದು ಮಗು ಸಹ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಏನಿದೆ ಇಲಾಖೆಯಡಿ ಪರಿಹಾರ ಏನು ಕೊಡಬೇಕು ಅದನ್ನು ಕುಟುಂಬಕ್ಕೆ ಒದಗಿಸುವಂಥ ವ್ಯವಸ್ಥೆನ ಮಾಡ್ತೀವಿ. ಈತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಡನ ಕೈಯಲ್ಲೇ ಮಗಳು ಕೊಲೆಯಾಗಿರುವುದನ್ನ ಕಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.